ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇನ್ನೇನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದಲ್ಲ, ಈಗರೆ ಮಾರ್ಕೆಟ್ನಾಗ ಎಳೆ ಮಾವಿನಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗ್ಯಾವ. ಸೊ ಇವತ್ತು ಎಳೆ ಮಾವಿನಕಾಯಿಂದ ಮಾವಿನಕಾಯಿ ಚಟ್ನಿ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಇದ್ರ ಮೇಲಿನ ಮೊದಲ ಸಿಪ್ಪೆ ಎಲ್ಲ ತೆಗೆದು ಇದನ್ನು ಪೀಸ್ನಾಗ ಕಟ್ ಮಾಡ್ಕೊಳ್ಳಂತ. ಇದು ಎಳೆ ಮಾವಿನಕಾಯಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ 1-2 ತಾಸು ಮೊದಲ ನೆನೆ ಹಾಕಿದ್ದೆ. ಒಬ್ಬೊಬ್ಬರು ಹಸಿ ಕಾಯಿ ತುರಿ ಹಾಕಿನೂ ಮಾಡ್ತಾರೆ. ನಾನಿಲ್ಲಿ ಕಡಲೆಬೇಳೆ ಮತ್ತು ಮಾವಿನಕಾಯಿ ಹಾಕಿ ಮಾವಿನಕಾಯಿ ಚಟ್ನಿನ ಮಾಡಕತ್ತೇನೆ. ಇದನ್ನೆಲ್ಲ ನೀರು ಬಸಿದು ಮಿಕ್ಸಿ ಜಾರಿಗೆ ಹಾಕೊಳ್ಳಂತೆ. ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಮಾವಿನಕಾಯಿನ ಹಾಕಿ ಈಗ ಇದಕ್ಕೆ ಒಂದು 8-10 ಬೆಳ್ಳುಳ್ಳಿ ಹೆಸಳನ್ನ ಹಾಕೊಳಕತ್ತೇನೆ. ಭಾಳ ಏನು ಇಂಗ್ರೀಡಿಯೆಂಟ್ಸ್ ಹಾಕೋಂಗಿಲ್ಲ ಇದಕ್ಕೆ, ಆದರೆ ಚಟ್ನಿ ಭಾಳ ರುಚಿಯಾಗಿರ್ತೈತಿ. ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, 1 ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕಂದ್ರೆ ಮಾವಿನಕಾಯಿ ಹುಳಿ ಇರ್ತೈತಲ್ಲ. ಆಮೇಲೆ ಇದನ್ನು ನೀರು ಹಾಕೋಲಾರ್ದನ್ನು ಈ ರೀತಿ ರುಬ್ಕೋಬೇಕು. ಕಡಲೆಬೇಳೆ ಒಳಗೂ ನೀರಿನ ಅಂಶ ಇರ್ತೈತಿ, ಮಾವಿನಕಾಯಿ ಒಳಗೂ ನೀರಿನ ಅಂಶ ಇರ್ತೈತಿ. ನೀರು ಹಾಕಬಾರ್ದು, ಹಂಗೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಈಗ ಇದನ್ನು ನಾನು ಒಂದು ಪಾತ್ರೆ ತೆಗೆದಿಟ್ಕೋತೇನೆ. ಆಮೇಲೆ ಇದನ್ನು ನಾವು ಉಪಯೋಗ ಮಾಡಿದ ಮೇಲೆ ಫ್ರಿಜ್ನಾಗ ತೆಗೆದಿಟ್ಬಿಡಬೇಕು. ಫ್ರಿಜ್ನಾಗ ಇಟ್ಕೊಂಡು 1 ವಾರದವರೆಗೂ ಯೂಸ್ ಮಾಡ್ಬೋದು. ಆಮೇಲೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಹುಳಿಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದರೆ ಚಟ್ನಿ ಜಾಸ್ತಿ ರುಚಿಯಾಗಿರ್ತೈತಿ. ಈ ಚಟ್ನಿನ ನಾವು ರೊಟ್ಟಿ, ಚಪಾತಿ ಇಲ್ಲ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಮೇಲೆ ಒಂದು ಸ್ವಲ್ಪ ಮಾವಿನಕಾಯಿ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮಸ್ತ್ ರುಚಿಯಾಗಿರ್ತೈತಿ. ಸೊ ಈಗ ಫ್ರೆಶ್ ಆಗಿ ಮಾವಿನಕಾಯಿ ಬರಕತ್ತಾವ. ಸೊ ಈ ಮಾವಿನಕಾಯಿ ಚಟ್ನಿ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಗೆ ಈ ಚಟ್ನಿ ಇಷ್ಟ ಆಯ್ತಪ್ಪ ಅಂತಂದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.